ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ನೋಡಿ, ಒಳ ಮೀಸಲಾತಿಗಾಗಿ ಸರಿಸುಮಾರು 2.5 ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಎಷ್ಟೋ ದಲಿತ ಸಂಘಟನೆಗಳು ಕೂಡ ಇವತ್ತು ಇನ್ನೂ ಹೋರಾಟದ ಹಾದಿಯಲ್ಲಿ ಮುಂಚೂಣಿಯಲ್ಲಿಯೇ ಇದೆ. ಕಾರಣ, ಸರಿಯಾದ ರೀತಿಯಲ್ಲಿ ಈ ಸರ್ಕಾರ ಜಾತಿ ಗಣತಿ ಮಾಡ್ದಲೇ, ಹಾಗೆ ಮನೆ ಮನೆಗೂ ಹೋಗಿ ದಾಖಲೆಗಳನ್ನ ಕಲೆಕ್ಟ್ ಮಾಡ್ದಲೇ, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಹಳೇ ದಾಖಲೆ ಏನಿತ್ತು ಆ ದಾಖಲೆ ಮೇಲೇ ಜಾತಿ ವರ್ಗೀಕರಣ, ಇನ್ನೊಂದು ಮತ್ತೊಂದು, ಅಲ್ಪಸಂಖ್ಯಾತರು, OBC, ಇನ್ನೊಂದು ಮತ್ತೊಂದು ಅಂತೆಲ್ಲ ಮಾಡ್ತಾಯಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾಕೆ ಅಂತಂದರೆ, ಇವ್ರದ್ದೇ ಅಧಿಕಾರ ಐತೆ, ನಮ್ಮದೇ ಸರ್ವಾಧಿಕಾರ ಅಂತ ಹೇಳ್ಕೊಂಡು ಈ ಹಿಟ್ಲರ್ ಮಾಡ್ತಾಯಿದ್ದ ಆ ಥರ ಧೋರಣೆ. ಜೊತೆಗೆ ಇವತ್ತು ಕೊರಿಯಾದಲ್ಲಿ ಒಬ್ಬ ಇದ್ದಾರೆ ದೊರೆ, ಅದೇ ರೀತಿ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಒಳ ಮೀಸಲಾತಿ ಹೋರಾಟದ ಅರೆಬೆತ್ತಲೆ ಪಾದಯಾತ್ರೆಯನ್ನ ಚಾಮುಂಡಿ ಬೆಟ್ಟದಿಂದ ಪ್ರಾರಂಭ ಮಾಡಿದ್ವಿ. ಬಹಳ ಅಚ್ಚುಕಟ್ಟಾಗಿ ಕಾನೂನುಬದ್ಧವಾಗಿ ನಾವು ನಮ್ಮ ಪಾಡಿಗೆ ಪ್ರಾರಂಭ ಮಾಡಿದೀವಿ. HC ಮಾದೇವಪ್ಪನ ಚೇಲಾಗಳು, ಬಹುಶಃ HC ಮಾದೇವಪ್ಪನೇ ಅಪ್ಪ ಮಾಡ್ಕೊಂಡವ್ರು ಕೆಲವರು, ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಂದು ನಮ್ಮ ಮೇಲೆ ಗಲಾಟೆ ಮಾಡೋದಕ್ಕೆ ಬಂದ್ರು. ಪಾದಯಾತ್ರೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ, ಮೈಸೂರು ಬರೋಕ್ ಬಿಡೋದಿಲ್ಲ ಅಂತ. ಮೈಸೂರು ಏನು ಇವ್ರ ಅಪ್ಪಂದಲ್ಲ, ಯಾರ ಅಪ್ಪಂದು ಅಲ್ಲ. ತಾಯಿ ಚಾಮುಂಡೇಶ್ವರಿ ಇರುವಂತದ್ದು, ನಾಲ್ವಡಿ ಕೃಷ್ಣರಾಜ ಕಟ್ಟಿ ಬೆಳೆಸಿದಂತಹ ಮೈಸೂರು ಯಾರ ಅಪ್ಪಂದಲ್ಲ. HC ಮಾದೇವಪ್ಪ ಅಪ್ಪಂದು ಅಲ್ಲ, ಅವ್ರ ಮಕ್ಕಳದು ಅಲ್ಲ, ಅವ್ರ ಚೇಲಾಗಳದು ಅಲ್ಲ. ಅಲ್ಲಿ ಪೊಲೀಸರು ನಮಗೆ ರಕ್ಷಣೆ ಕೊಟ್ಟರು, ಆ ಚೇಲಾಗಳನ್ನ ಅಲ್ಲಿಂದ ಓಡಿಸಿದ್ರು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದ್ರೆ ಈಗ ಮತ್ತೆ ಸರ್ಕಾರ ಮತ್ತು HC ಮಾದೇವಪ್ಪನ ಪ್ರಭಾವ ಕೆಲಸ ಮಾಡಿದೆ. ಅವನ ಚೇಲಾಗಳು ಒಂದಷ್ಟು ಜನ ಕಟ್ಕೊಂಡು ನಾವು ಏನು ಪಾದಯಾತ್ರೆಗೆ ಹೋಗ್ತಾ ಇದ್ವಿ, ಅಲ್ಲಿ ಬಂದು ತಡೆ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಪೊಲೀಸ್ನವರು ಈಗ ಇಲ್ಲಿ ಗಲಭೆ ಆಗ್ಬೋದು, ನೀವು ಪಾದಯಾತ್ರೆಯನ್ನು ಮೊಟಕುಗೊಳಿಸಿ ಅಂತ ಕೇಳಿದ್ರು. ಅವ್ರು ಹೇಳೋ ರೀಸನ್ ಸರಿ ಇರ್ಬೋದು, ಆದ್ರೆ ಅವರು ಪಾದಯಾತ್ರೆ ಮೊಟಕುಗೊಳಿಸಿ ಅಂತ ನಮ್ಗೆ ಹೇಳಬಾರ್ದಿತ್ತು. ಯಾರು ಗಲಾಟೆ ಮಾಡಕ್ ಬಂದಿದಾರಲ್ಲ, ಕಾನೂನ ಕೈಗೆತ್ಕೊಂಡು ಕಲ್ ತೂರ್ತೀವಿ, ಏನೋ ಯಾತ್ರೆ ತಡಿತೀವಿ ಅಂತ ಬಂದಿದ್ರಲ್ಲ, ಆ ಇಡಿಯಟ್ಗಳಿಗೆ ಒದ್ದು ಒಳಗಡೆ ಹಾಕ್ಬೇಕಿತ್ತು. ಇಲ್ಲಿ ಸಾಂವಿಧಾನಿಕವಾಗಿ ಎಲ್ರಿಗೂ ಕೂಡ ಹೋರಾಟ ಮಾಡುವ ಹಕ್ಕಿದೆ, ಎಲ್ರಿಗೂ ಕೂಡ ಪ್ರತಿಭಟಿಸುವಂತಹ ಒಂದು ನೈತಿಕವಾದಂತಹ ಹಕ್ಕಿದೆ. ನೀವು ಏನಾದ್ರೂ ತಡೆಯೋದಿದ್ರೆ ನೀವು ಸರಿಯಾದ ರೀಸನ್ ಇಟ್ಕೊಂಡ್ ಬನ್ನಿ. ಅವರೇನು ಕಾನೂನು ಬಾಹಿರವಾದ ಚಟುವಟಿಕೆ ಮಾಡ್ತಾ ಇಲ್ಲ, ಇನ್ನೊಂದು ಮತ್ತೊಂದು ತರಬೇಕಿತ್ತು. ಆದ್ರೆ HC ಮಾದೇವಪ್ಪನೇ ಸರ್ವಶ್ರೇಷ್ಠ ಅನ್ಕೊಂಡಿರುವಂತಹ ಕೆಲವು ಚೇಲಾಗಳು ನಮ್ಮನ್ನ ಬಂದು ಪಾದಯಾತ್ರೆಗೆ ಅಡ್ಡಿ ಮಾಡಿಸ್ತೀವಿ ಅಂತ ಹೇಳಿ ಪೊಲೀಸ್ನವ್ರ ಮೂಲಕ ಇವತ್ತು ಸರ್ಕಾರ ತನ್ನ ಪ್ರಭಾವ ಬೆಳೆಸಿ, ನಾಚಿಕೆಟ್ಟ ಸಿದ್ದರಾಮಯ್ಯ, ಮಾದಿಗರ ಮನೆ ಹಾಳ HC ಮಾದೇವಪ್ಪ, ಇವರುಗಳು ತಮ್ಮ ಪ್ರಭಾವ, ರಾಜಕೀಯ ಪ್ರಭಾವವನ್ನು ಬಳಸಿ ಪೊಲೀಸ್ನವ್ರ ಮೂಲಕ ನಮ್ಮನ್ನ ಅರೆಸ್ಟ್ ಮಾಡಿಸಿದ್ದಾರೆ. ಪೊಲೀಸ್ನವರು ಇವಾಗ ನಮ್ಮನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇರೋ ಗೊತ್ತಿಲ್ಲ. ನಾವು ಅವ್ರಿಗೆ ಹೇಳಿದ್ವಿ, ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಸರಿಯಾದ ಒಂದೇ ಒಂದು ವ್ಯಾಲಿಡ್ ರೀಸನ್ ಕೊಡಿ. ಪೊಲೀಸ್ನವ್ರ ಹತ್ರ ರೀಸನ್ನೇ ಇಲ್ಲ. ಅವ್ರು ಹೇಳೋ ರೀಸನ್ಗಳು ಹೇಗಿದೆ ಅಂತಂದ್ರೆ ಬಹಳ ಜೋಕ್ ಆಗಿದೆ. ನೀವು ಎಲ್ಲ ಹಾಲ್ಟ್ ಆಗ್ತೀರಿ ಅಂತ ನಮಗೆ ಗೊತ್ತಿಲ್ಲ, ಹಂಗಾಗಿ ನೀವು ಅರೆಸ್ಟ್ ಅಂತೆ. ನೀವು ಹೋಗೋ ದಾರಿನಲ್ಲಿ ನೀವು ನಮ್ಮ ಮುಂಚೆ ರೂಟ್ ತಿಳಿಸಿಲ್ಲ, ಹಂಗಾಗಿ ನಾವು ಸರಿಯಾದ ವ್ಯವಸ್ಥೆಯನ್ನು ಮಾಡಿಲ್ಲ, ಹಾಗಾಗಿ ಅರೆಸ್ಟ್ ಅಂತೆ. ಇದೆಲ್ಲ ರೀಸನ್. DG ಅಂಡ್ IGPಗೆ ರೂಟ್ ಮ್ಯಾಪ್ ಕೊಟ್ಟಿದ್ದೀವಿ. ನಾವು ಮೈಸೂರಲ್ಲಿ ಇವತ್ತು ಮೊದಲನೇ ದಿವಸ ಹಾಲ್ಟ್ ಆಗ್ತೀವಿ ಅಂತ ಹೇಳಿದೀವಿ. ಎರಡನೇ ದಿವಸ DC ಅವರ ಕಚೇರಿ ಮುಂದೆ ಪ್ರತಿಭಟಿಸ್ತೀವಿ ಅಂತ ಹೇಳಿದೀವಿ. ಅಲ್ಲಿಂದ ಯಾವ್ಯಾವ ಊರಿಗೆ ಹೋಗ್ತೀವಿ, ಎಷ್ಟೆಷ್ಟು ಕಿಲೋಮೀಟರ್ ಇದೆ, ಎಲ್ಲವೂ ಡೀಟೇಲ್ಸ್ ಕೊಟ್ಟಿದ್ದೀವಿ. ಪೊಲೀಸರು ಸರಿಯಾದ ವ್ಯವಸ್ಥೆ ಮಾಡಬೇಕಾಗಿರೋದು ಅವ್ರ ಜವಾಬ್ದಾರಿ. ಪಾಪ ಅವ್ರು ಮಾಡ್ತಾರೆ, ಅವ್ರೇನು ನಮ್ಮ ಶತ್ರುಗಳಲ್ಲ. ಪಾದಯಾತ್ರೆ 80 ಹಿಂದೆ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಎಲ್ಲವನ್ನೂ ರಕ್ಷಣೆ ಮಾಡಿದವ್ರೆ ಅವ್ರು. ನಮಗೆ ಎಲ್ಲ ಸಹಕಾರ ಕೊಟ್ಟವ್ರು ಪೊಲೀಸ್ನವ್ರೆ ಅವಾಗ. ಬಟ್ ಇವತ್ತು ಸರ್ಕಾರ ಇದೆಯಲ್ಲ, ಈ ಗುಲಾಮ್ ಸರ್ಕಾರ, ನರಸತ್ತ ಸರ್ಕಾರ, ಆ ಸರ್ಕಾರದ ಕುತಂತ್ರಕ್ಕೆ ಪಾಪ ಏನ್ ಮಾಡ್ತಾರೆ ಅವರು? ಯೂನಿಫಾರ್ಮ್ ತೊಟ್ಟಿರುವಂತಹ ಸರ್ಕಾರಿ ನೌಕರರು ಅಷ್ಟೇ. ಸರ್ಕಾರ ಹೇಳಿದ್ಮೇಲೆ ಏನ್ ಮಾಡಕ್ಕಾಗತ್ತೆ? HC ಮಾದೇವಪ್ಪ ಮುಖ್ಯಮಂತ್ರಿ, ನಾಳೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆಯಂತೆ, ಇಲ್ಲಿ ಕಮಿಷನರ್ಗೆ ಹೇಳ್ತಾರೆ, ಕಮಿಷನರ್ ಸಾಮಾನ್ಯ ಪೊಲೀಸರಿಗೆ ಹೇಳ್ತಾರೆ, ಅವ್ರು ಬಂದು
ನಮ್ಮನ್ನ ದೌರ್ಜನ್ಯ ಬಗ್ಗೆ ಎತ್ಕೊಂಡು ಹೋಗ್ತಾರೆ. ಬಹುಶಃ ದೌರ್ಜನ್ಯ ಮಾಡುವಾಗ ಅವರು ಅನ್ಕೋಬಹುದು ನಾವು ಮಾಡ್ತಾ ಇರೋ ತಪ್ಪು ಇದು, ಯಾವ ಕಾರಣ ಇಟ್ಕೊಂಡು ನಾವು ಇವ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹೈಯರ್ ಅಫಿಷಿಯಲ್ಸ್ ಹೇಳ್ಬಿಟ್ರಂತೆ ಎತ್ಕೊಂಡು ಹೋಗ್ಬಿಟ್ರಂತೆ. ಹೈಯರ್ ಅಫಿಷಿಯಲ್ಸ್ ಅಲ್ಲ ಕಾನೂನು, ಸಿಆರ್ಪಿಸಿ ಐಪಿಸಿ ಈಗೇನು ಹೊಸ ಕಾನೂನುಗಳು ಬಂದಿದ್ದಾವಲ್ಲ ಅದೆಲ್ಲ ಹೈಯರ್ ಅಫಿಷಿಯಲ್ಸ್ ಕೂಡ ಸ್ವಂತ ಆಸ್ತಿ ಏನಲ್ಲ. ಅವರು ಕೂಡ ಕಾನೂನುಬದ್ಧವಾಗಿ ನಡ್ಕೋಬೇಕು. ನಮಗೆ ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡ್ಬೇಕು, ದಾರಿನಲ್ಲಿ ನಿಲ್ಲಿಸಿ ನಿಮ್ಮನ್ನ ಇಂಥ ಕಾರಣಕ್ಕೆ ನಿಮ್ಮನ್ನು ತಡಿತಾ ಇದೀವಿ ಅಥವಾ ಅರೆಸ್ಟ್ ಮಾಡ್ತೀವಿ ಅಂತ ಒಂದು ನೋಟಿಸ್ ಕೊಡಿ. ಅಥವಾ ನಾವು ದೊಂಬಿಯಲ್ಲಿ ತಡಗಿದ್ರೆ, ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾ ಇದ್ರೆ, ಸಾರ್ವಜನಿಕರ ಮಾನ ಪ್ರಾಣಿಗಳು ತೊಂದರೆ ಮಾಡ್ತಾ ಇದ್ರೆ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ಬೇಕು ನಮ್ಮನ್ನ. ನಾವು ಶಾಂತಿಯುತವಾಗಿ ನಡ್ಕೊಂಡು ಮಾತಾಡ್ಬೇಡ್ರಿ ರೆಡ್ಡಿ, ಜೈಲ್ಗಾದ್ರೂ ಹಾಕ್ಲಿ ಬಿಡು, ಜೈಲ್ಗೆ ಹಾಕ್ಲಿ ಬಿಡು. ನಾವು ಅಲ್ಲಲ್ಲ ಇಂಥದಕ್ಕೆಲ್ಲ ಎದುರ್ಕೊಂಡು ಅಲ್ಲ ನಾವು ಹೋರಾಟಕ್ಕೆ ಬಂದಿರೋದು. ನಾವು ಇದನ್ನೆಲ್ಲ ಫೇಸ್ ಮಾಡಕ್ಕೆ ಜಿಯೋನೇ ಒತ್ತೆ ಇಟ್ಟು ಬಂದಿರೋದು ಹೋರಾಟಕ್ಕೆ. ಈ ಮಾನ್ಗಡಿ ಸರ್ಕಾರದ ವಿರುದ್ಧ ನಮ್ಮ ಒಳ ಮೀಸಲಾತಿ ಹಕ್ಕನ್ನ ಕೊಡಪ್ಪ ಅಂತಂದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ತೀರಿ. ಇಡಿಯಟ್, ನಿಮ್ಮ ಸರ್ಕಾರದ ಕುತಂತ್ರಗಳು, ನಿಮ್ಮ ಶಕ್ತಿಗಳನ್ನೆಲ್ಲ ಇನ್ನು ಕೆಲವೇ ದಿವಸಗಳು ಚುನಾವಣೆ ಬರುತ್ತಲ್ಲ, ನಿಮ್ಮನ್ನ ರಸ್ತೆಯಲ್ಲೂ ಕೂಡ ಅಟ್ಟಾಡಿಸಲಿಲ್ಲ ಅಂತಂದ್ರೆ ನಮ್ಮ ಜನ ಅವತ್ತು ತಿಳ್ಕೊಳ್ಳಿ. ಶಾಂತಿಯುತವಾಗಿ ನಡೆದಿದ್ದಂತಹ ಪಾದಯಾತ್ರೆಗೆ ಅಡ್ಡಿಪಡಿಸಿ ಅರೆಸ್ಟ್ ಮಾಡ್ತಾರೆ ಅಂದ್ರೆ ನಾವು ಯಾರಿಗಾರು ತೊಂದರೆ ಮಾಡಿದ್ವಾ? ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡಿದ್ವಾ? ಯಾರಿಗಾರು ಪ್ರಾಣಾಪಾಯ ಮಾಡಿದ್ವಾ? ಯಾರ ವಿರುದ್ಧವಾದ್ರೂ ಕಾನೂನು ಬಾಹಿರುವಂತಹ ಕರೆ ಕೊಟ್ಟಿದ್ವಾ? ಪ್ರಚೋದನೆ ಮಾಡಿದ್ವಾ? ಏನಿಲ್ಲ. ಎಚ್.ಸಿ. ಮಹದೇವಪ್ಪನ ಶಿಷ್ಯರು ಚೇಲಾಗಳು ಯಾರೋ ನಮ್ಮನ್ನ ಪಾದಯಾತ್ರೆ ತಡೀತಿರಂತೆ, ಕಲ್ಲು ಹೊಡಿತಾರಂತೆ, ಅದಕ್ಕೆ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡ್ತಾರಂತೆ. ಆ ಚೇಲಾಗಳನ್ನ ತಡೆಯಕ್ಕಾಗಲ್ಲ ಇವ್ರ ಕೈನಲ್ಲಿ, ನಮ್ಮನ್ನ ಅರೆಸ್ಟ್ ಮಾಡ್ತಾರಂತೆ. ಸರಿ ಸ್ನೇಹಿತರೆ, ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇಲ್ಲಿ ಅನ್ನೋದು ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ನೋಡ್ತಾ ಇರಿ. ನಾಳೆ ಮತ್ತೆ ಬೆಳಗ್ಗೆ ನಾಳೆ ಬಿಡ್ತಾರ, ನಾಳೆ ಬಿಡ್ತಾರ ಅಥವಾ ಜೈಲಿಗೆ ಬಿಡ್ತಾರ. ಇಂತಹ ಹೋರಾಟವನ್ನು ಹತ್ತಿಕ್ಕುವಂಥವ್ರನ್ನ ಫಸ್ಟು ಸದೆ ಬಡಿಬೇಕು. ಪೊಲೀಸ್ನವರು ನ್ಯಾಯಯುತವಾಗಿ ಗೌರವಯುತವಾಗಿ ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂಥವ್ರನ್ನ ಫಸ್ಟು ಸೆರೆ ಹಿಡಿಬೇಕು. ಹಾಗೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಅದು ಬಿಟ್ಟು ಹೋರಾಟಗಾರರ ಮೇಲೇ ದೌರ್ಜನ್ಯ ಮಾಡುವಂಥದ್ದು, ಹೋರಾಟಗಾರರನ್ನೇ ಅರೆಸ್ಟ್ ಮಾಡುವಂಥದ್ದು, ಹಾಗೆ ಅವ್ರಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ, ಯಾವುದೇ ರೀತಿ ಅವ್ರಿಗೆ ಮುನ್ಸೂಚನೆಯೂ ಕೊಡದಲೇ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಭಾಳ ದೊಡ್ಡ ತಪ್ಪು. ಇದು ದುರಂತ. ಜೈ ಹಿಂದ್, ಜೈ ಕರ್ನಾಟಕ.